ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ತತತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೆ ಭರತೋ ವಾಯುರುದ್ದಿಷ್ಟಃ ಭಾರತೀತ ಸರಸ್ವತಿ. ನಮೋ ರುದ್ರಾಯ ಮಹತೆ ದೇವಾಯೋಗ್ರಾಯ ಮೀಢುಷೆ ಶಿವಾಯ ನ್ಯಸ್ತದಂಡಾಯ ಧೃತದಂಡಾಯ ವೈ ನಮಃ. ನ ಹ್ಯೇತತ್ ಪರಮಾಶ್ಚರ್ಯಂ ಸ್ವರ್ಧುನ್ಯಾ ಯದಿ ಹೋದಿತಂ ಅನಂತಚರಣಾಂಬೋಧ ಪ್ರಸೂತಾಯ ಭವಚ್ಛಿದಃ. ಸನ್ನಿವೇಶ್ಯ ಮನೋ ಯಸ್ಮಿನ್ ಶ್ರದ್ಧಯಾ ಮುನಯೋಮಲಾಃ ತ್ರೈಗುಣ್ಯಂ ದುಸ್ತ್ಯಹಜಂ ಹಿತ್ವಾ ಸದ್ಯೋ ಯಾತಾಃ ತದಾತ್ಮತಾಂ. ನ ಹ್ಯಮ್ಮಯಾನಿ ತೀರ್ಥಾನಿ ನ ದೇವಾಃ ಮೃಚ್ಛಿಲಾಮಯಾಃ ತೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವಃ. ಸರ್ವಾರ್ಥಸಂಭವೋ ದೇಹೋ ಜನಿತಃ ಪೋಷಿತಃ ಪುನಃ ನ ತಯೋರ್ಯಾತಿ ನಿರ್ವೇಶಂ ಪಿತ್ರೋಃ ಮರ್ತ್ಯಃ ಶತಾಯುಷ. ಶ್ರೀ ಗುರುಭ್ಯೋ ನಮಃ. ಗಂಗಾ ತೀರದ ಪರಮ ಪವಿತ್ರವಾದ ಶುಕಸ್ಥಳದಲ್ಲಿ ನಾವಿದ್ದೇವೆ. ಶುಕಾಚಾರ್ಯರು ಭಾಗವತವನ್ನು ಬೋಧಿಸಿದಂಥ ಸುಂದರವಾದಂಥ ಪರಿಸರ, ಸುಂದರವಾದ ಪವಿತ್ರವಾದ ಪರಿಸರ. ಪ್ರಾಚೀನವಾದ ವಟವೃಕ್ಷವೂ ಕೂಡ ಇಲ್ಲಿದೆ. ಎಲ್ಲದಕ್ಕಿಂತ ನನಗೆ ತುಂಬ ಸಂತೋಷ ಕೊಟ್ಟಂತಹ ಸಂಗತಿ ಅಂದರೆ ಪರಮ ಪೂಜ್ಯರಾದ ಬಾಳಗಾರು ಹಿರಿಯ ಮಠಾಧೀಶರು ಶ್ರೀ ರಘುಭೂಷಣ ತೀರ್ಥರು ಇವತ್ತು ನಮ್ಮೊಂದಿಗಿದ್ದಾರೆ. ಇಂಥ ಒಂದು ಪ್ರಸಂಗದಲ್ಲಿ ಭಾಗವತದ 2ನೇ ಸ್ಕಂದದ 7ನೇ ಅಧ್ಯಾಯದ 4ನೇ ಶ್ಲೋಕವನ್ನು ನಾವು ನೋಡಬೇಕಾಗಿದೆ. ಈಗಾಗಲೇ ನಾನು ಅನೇಕ ಸರಿ ಇದನ್ನು ಹೇಳಿದ್ದೆ. ಈಗ ನಾವು ಏನು ಶ್ಲೋಕಗಳನ್ನು ಹೇಳಿದೆ ಇವೆಲ್ಲವೂ ಕೂಡ ಭಾಗವತದ ಶ್ಲೋಕಗಳೇ. ಕೃಷ್ಣನ ಮತ್ತು ಲಕ್ಷ್ಮೀ ಕುರಿತಾದ ಶ್ಲೋಕ, ಮುಖ್ಯಪ್ರಾಣನ ಕುರಿತಾದ ಶ್ಲೋಕ ಒಂದು ಮಾತ್ರ ಭಾಗವತ ತಾತ್ಪರ್ಯದ್ದು. ರುದ್ರದೇವರ ಕುರಿತಾದ ಶ್ಲೋಕವೂ ಕೂಡ ಭಾಗವತದ್ದೇ. ಎಲ್ಲ ಜ್ಞಾನಿಗಳು ಅವರ ಕುರಿತಾದ ಶ್ಲೋಕ, ಗಂಗೆಯ ಕುರಿತಾದ ಶ್ಲೋಕ, ತಂದೆ ತಾಯಿಗಳನ್ನು ಸ್ಮರಿಸುವಂಥ ಶ್ಲೋಕ, ಇವೆಲ್ಲವೂ ಕೂಡ ಭಾಗವತದಲ್ಲೇ ಬಂದಿರುವಂಥ ಶ್ಲೋಕಗಳು. ಶುಕಾಚಾರ್ಯರಿಗೆ ಇರುವಂಥ ಉಳಿದೆಲ್ಲ ಹೆಸರುಗಳಿಗಿಂತ ಶುಕ, ವೈಯಾಸಕಿ ಇತ್ಯಾದಿ ಹೆಸರುಗಳಿವೆ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗುವಂಥ ಹೆಸರು ಅಂದರೆ ಬ್ರಹ್ಮದತ್ತ ಅಂತ. ಪರೀಕ್ಷಿತನಿಗೆ ವಿಷ್ಣುರಾತ ಅಂತ ಹೆಸರು, ಇವರಿಗೆ ಬ್ರಹ್ಮರಾತ ಅಂತ ಹೆಸರು. ಬಾಲೋಪಿಸ ಗುರುತ್ವೇನ ಮುನಿಭ್ಯೋ ಬ್ರಹ್ಮಣಾಯತಃ ದತ್ತೋತ ಬ್ರಹ್ಮರಾತೇತಿ ನಾಮ ವೈಯಾಸಕೇರಭೂತ್ ಅಂತ ಭಾಗವತ ತಾತ್ಪರ್ಯ. ಚಿಕ್ಕ ಬಾಲಕ ಶುಕಾಚಾರ್ಯ, ಆದರೂ ಕೂಡ ಚತುರ್ಮುಖ ಬ್ರಹ್ಮ ಈ ಶುಕಾಚಾರ್ಯನನ್ನ ಎಲ್ಲರಿಗೂ ಕೂಡ ಗುರುಗಳನ್ನಾಗಿ ಕೊಟ್ಟ. ಹೀಗೆ ಬ್ರಹ್ಮರಾತ ಅಂದರೆ ಚತುರ್ಮುಖ ಬ್ರಹ್ಮನಿಂದ ಕೊಡಲ್ಪಟ್ಟವರು, ಗುರು ಅಂತ ಕೊಡಲ್ಪಟ್ಟವರು ಎಲ್ಲರಿಗೂ ಕೂಡ. ಆದ್ರಿಂದ ಅವ್ರಿಗೆ ಬ್ರಹ್ಮರಾತ ಅಂತ ಹೆಸರು. ಈ ಪರೀಕ್ಷಿತ ವಿಷ್ಣುರಾತ, ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟವನು, ಆಪತ್ತಿಗೊಳಗಾದವನು, ಅಂಥ ಸಂದರ್ಭದಲ್ಲಿ ರಕ್ಷಿಸಲ್ಪಟ್ಟವನು. ಹೀಗೆ ವಿಷ್ಣುರಾತನಿಗೆ ಬ್ರಹ್ಮರಾತ ಉಪದೇಶ ಮಾಡಿದಂಥ ಏನು ಭಾಗವತ ಇದೆ ಅದರ ಪ್ರವಚನ ಇಲ್ಲಿ ನಡೆದಿದೆ. ಅಂಥ ಪ್ರಸಂಗದಲ್ಲಿ ನಾವು ಅದನ್ನು ಕೇಳ್ತಿದ್ದೇವೆ. ನಾವೀಗ ಅತ್ರಿ ಋಷಿಯ ಕುರಿತಾದ, ಅತ್ರಿಯ ಮಗನಾಗಿ ದತ್ತಾತ್ರೇಯ ಜನಿಸಿದ ಮೊದಲ ಶ್ಲೋಕ ಏನಿದೆ, 4ನೇ ಶ್ಲೋಕ ಏನಿದೆ ಅದನ್ನು ನೋಡಬೇಕು. ಭಾಗವತದಲ್ಲಿ ಸತ್ಯಂ ಪರಂ ಧೀಮಹಿ ಅಂತ ಒಂದು ಶ್ಲೋಕ ಬರ್ತದೆ. ಆ ಶ್ಲೋಕವನ್ನು ನಾನು ಈಗ ಹೇಳಲಿಲ್ಲ, ಕೊನೆಗೆ ಅದನ್ನು ಹೇಳಬೇಕು ಅಂತ ಬಿಟ್ಟಿದ್ದೇನೆ. ಅತ್ರೇಹೇ ಅಪತ್ಯಮಭಿಕಾಂಕ್ಷಿತ ಆಹತುಷ್ಟಃ ದತ್ತೋ ಮಯಾಹಮಿತಿ ಯದ್ ಭಗವಾನ್ ಸ್ಮ ದತ್ತಃ ಯತ್ಪಾದ ಪಂಕಜ ಪರಾಗ ಪವಿತ್ರ ದೇಹಾಃ ಯೋಗರ್ಧಿ ಮಾಪು ರಮಯೀಂ ಯದು ಹೈಹಯಾದ್ಯಾಃ. ದತ್ತಾತ್ರೇಯ ರೂಪದ ವರ್ಣನೆ ಇಲ್ಲಿ ಮಾಡ್ತಾರೆ. ಅತ್ರಿ ಋಷಿ ನನಗೊಬ್ಬ ಶ್ರೇಷ್ಠ ಪುತ್ರ ಬೇಕು ಅಂತ ತಪಸ್ಸು ಮಾಡಿದರು. ಆಗ ಸ್ವಯಂ ಭಗವಂತ ದತ್ತೋ ಮಯಾ ಅಹಂ, ನಾನೇ ನನ್ನನ್ನು ನಿನಗೆ ಕೊಟ್ಟುಕೊಂಡಿದ್ದೇನೆ, ನಾನು ನನ್ನಿಂದ ನಿನಗೆ ಕೊಡಲ್ಪಟ್ಟಿದ್ದೇನೆ ಅಂತ ಹೇಳಿದರು. ಹೀಗೆ ಭಗವಾನ್ ದತ್ತ ಹೇಳಿದ.
ಹೀಗೆ ದತ್ತನಾದ ಆತ್ರೇಯ, ಅತ್ರಿ ಋಷಿಗೆ ಕೊಡಲ್ಪಟ್ಟ ಆತ್ರೇಯ, ಅತ್ರಿಯ ಮಗ. ಆದ್ರಿಂದ ಇವನು ದತ್ತ ಅಂತ ಕರೆಸ್ಕೊಂಡ. ಇವನ ಪಾದ ಪಂಕಜವನ್ನ, ಪಾದಕಮಲವನ್ನು ಸೇವೆ ಮಾಡಿ ಈ ಯದು ಚಕ್ರವರ್ತಿ, ಕಾರ್ತವೀರ್ಯಾರ್ಜುನ ಮತ್ತು ಇಲ್ಲಿ ಬಂದಿಲ್ಲ, ಈ ಹಿಂದೆ ಬಂದಿದೆ ಪ್ರಾಯ, ಅಥವಾ ಮುಂದೆ ಒಂದ್ ಕಡೆ ಬರಬಹುದು, ಪ್ರಹ್ಲಾದಾದ್ಯಾಹ, ಪ್ರಹ್ಲಾದನು ಕೂಡ ಈ ದತ್ತಾತ್ರೇಯನ ಮೂಲಕ ತತ್ವವನ್ನು ಕೇಳಿದ್ದ ಅಂತ ಹೀಗೆ ಬಂದಿದೆ. ಒಬ್ಬ ಅಲರ್ಕ, ಒಬ್ಬ ಪ್ರಹ್ಲಾದ, ಯದು ಮತ್ತೆ ಕಾರ್ತವೀರ್ಯಾರ್ಜುನ, ಇಷ್ಟು ಜನ ಅವನಿಗೆ ಶಿಷ್ಯರು ಈ ದತ್ತಾತ್ರೇಯನಿಗೆ ಅಂತ ಹೀಗೆ ಕೇಳಿ ಬರ್ತದೆ. ಇಲ್ಲಿ ಯದು ಹೈಹಯಾದ್ಯಾಹ ಅಂತ ಇಷ್ಟು ಹೇಳಿದ್ದಾರೆ. ಯೋಗರ್ಧಿಂ ಆಪುಹು ಅಮಯೀಂ ಅಂತ ಇಲ್ಲಿ ನಾವು ನೋಡ್ತಿರುವಂತಹ ಪಾಠ. ಬೇರೆಯವರೆಲ್ಲ ಅದನ್ನು ಉಭಯೀಂ ಅಂತ ಇಟ್ಕೊಂಡಿದ್ದಾರೆ. ಉಭಯೀಂ ಯದು ಹೈಹಯಾದ್ಯಾಹ ಅಂತ. ಉಭಯ ವಿಧವಾದ ಯೋಗವೃದ್ಧಿಯನ್ನು, ಯೋಗ ಸಮೃದ್ಧಿಯನ್ನು ಅವರು ಪಡೆದರು ಅಂತ ಹೀಗೆ ಅರ್ಥ ಮಾಡ್ತಾರೆ ಉಳಿದವರು. ಉಭಯೀಂ ಅಂದ್ರೆ ಎರಡು ಥರದ್ದು, ಐಹಿಕವಾದ ಅಭಿವೃದ್ಧಿಯನ್ನು ಪಡೆದರು, ಆಮುಷಿಕವಾದ ಅಭಿವೃದ್ಧಿಯನ್ನು ಪಡೆದರು ಅಂತ ಉಳಿದವರ ಅರ್ಥ. ಶ್ರೀಧರಾದಿಗಳು ಮಾಡುವ ಅರ್ಥ ಹಾಗೇನೇ ಇದೆ. ಅಣಿಮಾದಿ ಅಷ್ಟೈಶ್ವರ್ಯ ರೂಪಾಂ, ಇದು ಒಂದು, ಅದು ಈ ಜನ್ಮದಲ್ಲೇ ನಮಗೆ ಸಿಗುವಂಥದ್ದು ಪ್ರಯತ್ನ ಪಟ್ಟರೆ. ಮತ್ತೆ ಮುಕ್ತಿ ರೂಪಾಂ ಆಮುಷ್ಮಿಕೀಂಚ ಅಂತ ವೀರರಾಘವರ ವ್ಯಾಖ್ಯಾನ. ಹೀಗೆ ಉಭಯೀಂ ಅಂತ ಎಲ್ಲರೂ ಪಾಠ ಇಟ್ಕೊಂಡಿದ್ದಾರೆ. ನಮ್ಮ ಪಾಠ, ಆಚಾರ್ಯ ಹೇಳಿದ ಪಾಠ ಅಮಯೀಂ ಅಂತ. ಅಮಯ ಅಂದ್ರೆ ವಿಷ್ಣು ಪ್ರಧಾನವಾದದ್ದು ಅಂತ ಅರ್ಥ. ಎಲ್ಲಿ ವಿಷ್ಣುವನ್ನು ಪ್ರಧಾನವಾಗಿ ವರ್ಣಿಸಿದ್ದಾರೋ, ಅವನ ಮಹಿಮೆಯನ್ನು ವರ್ಣಿಸಿದ್ದಾರೋ ಅದು ಅಮಯ ಅಂತ, ಹೀಗಾದ್ರೆ ತಾತ್ಪರ್ಯ. ಅಮಯೀಂ ವಿಷ್ಣು ಪ್ರಧಾನಂ ಯೋಗರ್ಧಿಂ ಅಣಿಮಾದಿ ಯೋಗ ಸಿದ್ಧಿಂ ಆಪುಹು. ಅಣಿಮಾದಿ ಸಿದ್ಧಿಯನ್ನು ಇವರು ಪಡ್ಕೊಂಡ್ರು, ಇಲ್ಲ ಅಂತಲ್ಲ. ಆದರೆ ಆ ಎಲ್ಲ ಯೋಗ ಸಿದ್ಧಿಯನ್ನು ಗಳಿಸುವ ಉದ್ದೇಶ ಭಗವಂತನನ್ನ ಪ್ರೀತನನ್ನಾಗಿ ಮಾಡುವುದು. ಅಲ್ಲಿ ಹೀಗೆ ಅಂದ್ರೆ ಭಗವಂತ, ಆ ಭಗವಂತನೇ ಎಲ್ಲಿ ಪ್ರಧಾನನೋ ಅದು ಅಮಯ. ಯಾಕಂದ್ರೆ ಅಹ ಇತಿ ಬ್ರಹ್ಮ ಅಂತ ಐತರೇಯ ಉಪನಿಷತ್ತು, ಅಂಹ ಪುರಾಣರ್ಷಿ ವ್ಯಾಸಶಾಖಾ ಸಹಸ್ರಕೃತ ಅಂತ ಇನ್ನೊಂದು ಕಡೆ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಉದ್ಧಾರ ಮಾಡಿದಂತಹ ಒಂದು ಪ್ರಮಾಣ ವಾಕ್ಯ. ಅಹ ಇವೆಲ್ಲ ವೇದವ್ಯಾಸರಿಗೆ ವಾಚಕ ಅಂತ. ಹೀಗೆ ಅಮಯ ಅಂದ್ರೆ ವಿಷ್ಣುವನ್ನು ಪ್ರಧಾನವಾಗಿ ವರ್ಣಿಸುವಂತಹ ಒಂದು ಭಾಗ. ವಿಷ್ಣು ಪ್ರಧಾನಾಂ ವಿಷ್ಣು ಸೇವೋಪಯುಕ್ತಾಂ, ಇದು ಯಾದವಾರ್ಯರು ಮಾಡುವ ಅರ್ಥ ನಾನು ಈಗ ಹೇಳಿದ್ದು. ಯೋಗಾದಿ ಸಿದ್ಧಿಗಳನ್ನು, ಅಣಿಮಾದಿ ಸಿದ್ಧಿಗಳನ್ನು ಪಡೆಯುವುದು ಯಾತಕ್ಕಾಗಿ? ಭಗವಂತನ ಸೇವೆಗಾಗಿ. ಹೀಗೆ ಭಗವಂತನ ಸೇವೆಗೆ ಉಪಯುಕ್ತವಾದ ಯೋಗ ಅಭಿವೃದ್ಧಿ, ಯೋಗದ ಅಭಿವೃದ್ಧಿಯನ್ನ ಇವರೆಲ್ಲರೂ ಕೂಡ ಪಡ್ಕೊಂಡ್ರು. ಆ ಸಿದ್ಧಿಯನ್ನು ಪಡೆದ್ರು. ಅದರ ತಾತ್ಪರ್ಯ ಹೀಗೆ, ಅದರ ಉದ್ದೇಶ ಎಲ್ಲ ಹೀಗೆ. ಭಗವಂತನನ್ನು ಪ್ರಧಾನವಾಗಿ ಆರಾಧನೆ ಮಾಡಲಿಕ್ಕೆ ಬೇಕಾದ ಅನೇಕ ಮಾರ್ಗಗಳಲ್ಲಿ ಇದು ಒಂದು. ಹೀಗೆ ಅದನ್ನು ವರ್ಣನೆ ಮಾಡ್ತಾರೆ. ಈ ಯೋಗರ್ಧಿ ಅಂತ ಏನು ಬಂತು, ಪ್ರಾಯ ಇವರೆಲ್ಲರಿಗೂ ಕೂಡ ದತ್ತಾತ್ರೇಯ ಯೋಗ ಅಥವಾ ದತ್ತ ಯೋಗ ಅಂತ ಕರೆಸ್ಕೊಂಡಿರುವ ಒಂದು ಗ್ರಂಥವನ್ನು ಅವನು ಉಪದೇಶ ಮಾಡಿದ್ದಿರಬೇಕು. ಆ ಗ್ರಂಥ ಏನಿಗೆ ಉಪಲಬ್ಧ ಇಲ್ಲ. ಆಚಾರ್ಯರು ಸರ್ವಮೂಲದಲ್ಲಿ ಅಲ್ಲಲ್ಲಿ ಇತಿ ದತ್ತವಚನಂ, ಇತಿ ದತ್ತಾತ್ರೇಯ ಯೋಗೆ ಅಂತ ಒಂದೊಂದಿಷ್ಟು ಹೇಳ್ತಾರಷ್ಟೆ. ಹೀಗೆ ಅದೇ ದತ್ತ ಯೋಗ ಇದ್ದಿರಬೇಕು. ಅದನ್ನ ಪ್ರಾಯ ಇವರೆಲ್ಲರಿಗೂ ಕೂಡ ಆತ ಉಪದೇಶ ಮಾಡಿದ. ಹೀಗೆ ಯದು ಚಕ್ರವರ್ತಿ, ಕಾರ್ತವೀರ್ಯಾರ್ಜುನ ಮತ್ತೆ ಅಲರ್ಕಾಯ ಪ್ರಹ್ಲಾದಾದಿಭ್ಯ ಊಚಿವಾನ್ ಅಂತ ಇನ್ನೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಹೀಗೆ ಅವರೆಲ್ಲರಿಗೂ ಕೂಡ ಅದನ್ನು ಉಪದೇಶ ಮಾಡಿದ ಅಂತ ಇಷ್ಟು ಕೇಳಿ ಬರ್ತದೆ. ಹೀಗೆ ಇದೊಂದು ಶ್ಲೋಕವನ್ನು ನಾವಿವತ್ತು ನೋಡಿದ್ದೇವೆ. ಭಾಗವತದ ಶ್ರವಣ ನಾವು ಮಾಡ್ತಾ ಇದ್ದೀವಿ ಇಷ್ಟು ದಿವಸ. ಇನ್ನು ಮುಂದೆ ಕೂಡ ಅದನ್ನು ಮುಂದುವರಿಸೋರಿದ್ದೇವೆ. ಸತ್ಯಂ ಪರಂ ಧೀಮಹಿ ಅನ್ನುವ ಮಾತು ನನ್ನ ಮನಸ್ಸಿನಲ್ಲಿ ಯಾವತ್ತೂ ಕೂಡ ತುಂಬ ದಿವಸದಿಂದ ಉಳಿದಿರುವಂಥ ಮಾತು. ಈ ಜಗತ್ತು ಸತ್ಯ, ನಾವು ನೋಡ್ತಿರುವ ಜಗತ್ತು ಸತ್ಯ. ಈ ಪ್ರಕೃತಿ, ಭವ್ಯವಾದ ಹಿಮಾಲಯ, ಗಂಗೆ, ನಮ್ಮ ಮನೆ, ಮಠ ಎಲ್ಲವೂ ಕೂಡ ಸತ್ಯವೇ. ಆದರೆ ಪರಮ ಸತ್ಯ ಅಂದರೆ ಭಗವಂತ. ಪರಮ ಸತ್ಯವನ್ನ ಧೀಮಹಿ ನಾವು ಧ್ಯಾನ ಮಾಡೋಣ, ಅದರ ಕುರಿತಾಗ ಶ್ರವಣ ಮಾಡೋಣ, ಮನನ ಮಾಡೋಣ, ಮತ್ತೆ ಧ್ಯಾನ ಮಾಡೋಣ ಅಂತ ಆ ಶ್ಲೋಕ ನಮಗೆ ಹೇಳಿಕೊಡ್ತದೆ. ಅದು ಯಾಕೆ ಪರಮ ಸತ್ಯವನ್ನು ಧ್ಯಾನ ಮಾಡಬೇಕು ಅಂದರೆ, ಅದು ಪರಮಸತ್ಯ ಆದ್ರಲ್ಲೇ ಧ್ಯಾನ ಮಾಡುವುದಷ್ಟೆ. ಅದರಿಂದ ನಮ್ಮ ಜೀವಮಾನದಲ್ಲಿ ನಾವು ಪಡೆಯಬೇಕಾದ ಅಭಿವೃದ್ಧಿ ಏನು, ನಮಗಾಗುವ ಲಾಭ ಏನು, ಅದು ಮುಂದಿನದು. ಜಗತ್ತಿನಲ್ಲಿ ಸತ್ಯಾನ್ವೇಷಣೆ ಅನ್ನುವುದು ಸಾಮಾನ್ಯವಾಗಿ ವಿಜ್ಞಾನಿಗಳಾದವರು, ತತ್ವಜ್ಞಾನಿಗಳಾದವರು ಗುರಿಯಾಗಿರ್ತದೆ.
ಹೀಗೆ ನಮಗೂ ಕೂಡ ಸತ್ಯಾನ್ವೇಷಣೆ, ಪರಸತ್ಯದ ಅನ್ವೇಷಣೆ ನಮ್ಮ ಗುರಿ ಆಗಬೇಕು. ಅದಕ್ಕಾಗಿ ಅದನ್ನ ನಾವು ಮಾಡಬೇಕು. ಈ ಹಿಂದೆ ಅನೇಕ ಬಾರಿ ಇದೊಂದು ಸಣ್ಣದೊಂದು ಉಪಕಥೆ ಅನೇಕ ಬಾರಿ ಹೇಳಿದ್ದೇನೆ. ಮತ್ತೊಂದು ಬಾರಿ ಅದನ್ನ ಈಗ ನೆನಪು ಮಾಡ್ಕೋಬೇಕು ಅಂತ ಅನಿಸ್ತದೆ. ತೇನ್ ಸಿಂಗ್ ಮೌಂಟ್ ಎವರೆಸ್ಟ್ ಏರಿದೆ. ಎವರೆಸ್ಟ್ ಏರಿದಾಗ ಅವ್ನು ಕೇಳಿದ್ರು ಜನ, ಕೆಲವರು ಪತ್ರಕರ್ತರು ಇತ್ಯಾದಿಗಳು, ಯಾಕೆ ಏರಿದ್ರಿ, ನಿಮ್ಗೇನು ಅದರಿಂದ ಕೀರ್ತಿಯೋ ಹಣ ಸಂಪಾದನೆಯೋ, ನಿಮ್ಮ ಗುರಿ ಏನು ಅಂತ. ಅವನು ಹೇಳಿದ, ಮೌಂಟ್ ಎವರೆಸ್ಟ್ ಅಲ್ಲಿತ್ತು, ನಾನು ಏರಿದೆ. ಗೌರಿಶಂಕರ ಅಲ್ಲಿತ್ತು, ನಾನು ಏರಿದೆ. ಇಷ್ಟೇ ಉತ್ತರ, ಸರಳವಾದ ಉತ್ತರ. ನನಗೆ ಕೀರ್ತಿ ಬೇಕು ಅಂತಿಲ್ಲ, ಧನ ಬೇಕು ಅಂತಿಲ್ಲ, ಏನೂ ಬೇಕು ಅಂತಿಲ್ಲ. ಆ ಮಾತನ್ನು ಕೇಳಿದಾಗ ನನಗೆ ಅನಿಸಿತು, ಗೌರಿಶಂಕರ ಶಿಖರವನ್ನು ಅವನು ಏರಿದಾಗ ಆ ಗೌರಿಶಂಕರ ಶಿಖರ ಅವನು ಏರಿದ್ದನ್ನು ನೋಡಿ ಅವನನ್ನು ಸಂಭ್ರಮದಿಂದ ಸ್ವಾಗತಿಸಿ, ಬಾ ಅಂತ ಕರೆದು ತನ್ನ ತೊಡೆ ಮೇಲೆ ಕೂಡಿಸಿ ಅವನ ಬೆನ್ನು ತಟ್ಟಿ ಅವನ ಆಯಾಸ ಪರಿಹಾರ ಮಾಡಿ ಏನಾದರೂ ಮಾಡಿತೇನೋ? ಏನೂ ಇಲ್ಲ. ಒಂದು ಜಡವಾದಂತಹ ಪರ್ವತದ ಬಗ್ಗೆ, ಅದರ ಭವ್ಯತೆ ದಿವ್ಯತೆಯ ಬಗ್ಗೆ ಅಂಥ ಒಂದು ಆಕರ್ಷಣೆ ಅವನಿಗೆ. ಹಾಗಿರುವುದಾದರೆ ಈ ಜಗತ್ತಿನಲ್ಲಿ ಚೇತನಾನಾಂ ಚೇತನನಾದಂಥ, ಯಾಕಂದ್ರೆ ನಾವು ಅವನವರೆಗೆ ಏರ್ತೀವಿ ಅಂತ ಅನ್ನೋದೇನಿದೆ ಅವನು ನೋಡ್ತಾನೆ, ಕೂತ್ಕೊಂಡು ನೋಡ್ತಾನೆ. ಅವನ ಪ್ರತಿಬಿಂಬರಾದಂಥ ನಾವು ಅವನನ್ನು ಅರಿಯಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ, ಶ್ರವಣ ಮಾಡ್ತಿದ್ದೀವಿ, ಮನನ ಮಾಡ್ತಿದ್ದೀವಿ, ಧ್ಯಾನ ಮಾಡ್ತಿದ್ದೀವಿ ಅನ್ನೋದನ್ನು ಅವನು ನೋಡ್ತಾನೆ. ಜಡವಾದ ಮೌಂಟ್ ಎವರೆಸ್ಟ್ನಂತೆ ಅವನಲ್ಲ. ಹೀಗೆ ಪರಮಚೇತನಾದಂಥ, ಪರಮ ಸತ್ಯನಾದಂಥ, ದಿವ್ಯವಾದಂಥ, ಭವ್ಯವಾದಂಥ ಸ್ವರೂಪ ಇರುವಂಥ ಆ ಭಗವಂತನನ್ನು ತಿಳಿಯುವುದೇನಿದೆ, ಆ ತಿಳಿಯುವುದೇ ದೊಡ್ಡ ಸಂಗತಿ ಅಷ್ಟೆ. ಅರ್ಜುನನಂಥವನಿಗೂ ಕೂಡ, ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡಂಥ ಅರ್ಜುನನಂಥವನಿಗೂ ಕೂಡ ಆ ವಿಶ್ವರೂಪವನ್ನು ನೋಡಿದಾಗ ಸರ್ವಾಶ್ಚರ್ಯಮಯವಾದದ್ದು, ಇಲ್ಲಿಯವರೆಗಿಂಥದ್ದು ನೋಡಿದ್ದಿಲ್ಲ ಅಂತ ಅನಿಸುತ್ತಂತೆ. ಜಗತ್ತಿನ ಏನೇನು ಆಶ್ಚರ್ಯಕರವಾದ ಸಂಗತಿಗಳಿವೆ ಅದೆಲ್ಲದಕ್ಕಿಂತಲೂ ಹೆಚ್ಚು ಅದು ಆಶ್ಚರ್ಯಕರವಾಗಿತ್ತು ಅಂತ ಅದನ್ನ ಭಗವದ್ಗೀತಾದಲ್ಲಿ ವರ್ಣನೆ ಮಾಡ್ತಾರೆ. ಹೀಗೆ ಪರಸತ್ಯದ ಅನ್ವೇಷಣೆ, ಅದರ ಕುರಿತಾದ ಶ್ರವಣ ಮನನ ಧ್ಯಾನ ಇದು ನಮ್ಮ ಜೀವನದ ಉಸಿರಾಗಬೇಕು. ಅಂಥ ಒಂದು ಬದ್ಧತೆಯನ್ನು ನಾವು ಈ ಕ್ಷೇತ್ರದಲ್ಲಿ ಪ್ರತಿಜ್ಞಾಪೂರ್ವಕವಾಗಿ ಸ್ವೀಕಾರ ಮಾಡೋಣ. ಮತ್ತು ಬಹಳ ಮುಖ್ಯವಾಗಿ ಧರ್ಮ ಪ್ರೋಜ್ಜಿತ ಕೈತವ, ನಮ್ಮ ಆಚಾರ ಮತ್ತು ವಿಚಾರಗಳು ಅನೇಕ ಕೈತವಗಳಿಂದ, ಕಪಟಗಳಿಂದಲೇ ಕೂಡಿದ್ದೀವತ್ತು. ಈ ಮಾತಿಗೆ ನಾವು ಏನು ಹೊರತಲ್ಲ, ಇನ್ನೊಬ್ಬರಲ್ಲಿ ಎಲ್ಲೆಲ್ಲೋ ಕೈತವಗಳನ್ನು, ಕಪಟವನ್ನು ತೋರಿಸ್ತೇವೆ ಅಷ್ಟೇ. ಆದರೆ ನಮ್ಮಲ್ಲಿ ಇಂಥವೆಲ್ಲ ದೋಷಗಳಿದ್ದೇ ಇವೆ. ನಮ್ಮ ಆಚಾರದಲ್ಲಿ ವಿಚಾರದಲ್ಲಿರುವಂತಹ ಎಲ್ಲ ಅಪ್ರಾಮಾಣಿಕತನಗಳು ಕೂಡ, ಕಪಟಗಳು ಹೋಗಿ ಶುದ್ಧವಾದಂಥ ಆಚಾರ, ಶುದ್ಧವಾದಂಥ ವಿಚಾರಗಳು ನಮ್ಮಲ್ಲಿ ನೆಲೆ ಮಾಡಿಕೊಳ್ಬೇಕು. ಹಾಗೆ ಮಾಡಿದಾಗ ನಮ್ಮಲ್ಲಿ ಶುದ್ಧವಾದ ಆಚಾರ, ಶುದ್ಧವಾದ ವಿಚಾರ ಇದ್ದರೆ ನಾವು ಇನ್ನೊಬ್ಬರಿಗೆ ಅದನ್ನು ಹೇಳಿದಾಗ ಅದು ಅವರಲ್ಲಿ ಪ್ರತಿಫಲಿತ ಆಗ್ತದೆ. ಮತ್ತೆ ಅವರು ಕೂಡ ಅಂಥ ಶುದ್ಧವಾದ ಆಚಾರ ವಿಚಾರಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಿರಂತರವಾದ ಶ್ರವಣ ಮನನ ಧ್ಯಾನವನ್ನು ನಾವು ಮಾಡಬೇಕು. ಹಾಗೆ ಮಾಡಿದಾಗಲೇ ನಮ್ಮ ಆಚಾರ ವಿಚಾರಗಳ ಮಾಲಿನ್ಯ ಹೋಗ್ಲಿಕ್ಕೆ ಸಾಧ್ಯ. ಅದನ್ನು ಕೂಡ ಈ ಗಂಗಾ ನದಿಯ ತೀರದಲ್ಲಿ ನಾವು ಒಂದು ಪ್ರತಿಜ್ಞಾಪೂರ್ವಕವಾಗಿ ಸ್ವೀಕಾರ ಮಾಡಬೇಕು. ಹೀಗೆ ಇಂಥದ್ದೊಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಆ ಪ್ರಯತ್ನವನ್ನು ಮತ್ತೆ ನಾವು ಅಪ್ಗ್ರೇಡ್ ಮಾಡ್ಕೋಬೇಕು. ಅಂಥದ್ದೊಂದು ಪ್ರಯತ್ನವನ್ನು ಗಂಗಾ ನದಿಯ ಈ ತೀರದಲ್ಲಿ, ಶುಕಸ್ಥಳದಲ್ಲಿ, ಶುಕಾಚಾರ್ಯರು ಭಾಗವತವನ್ನು ಬೋಧನೆ ಮಾಡಿದಂಥ ಈ ಪ್ರಸಂಗದಲ್ಲಿ ನಾವು ಅದನ್ನು ಈ ಒಂದು ಪವಿತ್ರ ಪರಿಸರದಲ್ಲಿ ಮತ್ತೊಂದು ಬಾರಿ ಆ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡೋಣ. ಗಂಗೆ, ಶುಕಾಚಾರ್ಯರು, ಇವರೆಲ್ಲರ ವಟವೃಕ್ಷ, ಇವರೆಲ್ಲರ ಅಂತರ್ಯಾಮಿ ಆದಂತಹ, ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂತಹ, ರುಕ್ಮಿಣಿ ಸತ್ಯಭಾಮ ಸಮೇತನಾದಂಥ ಕೃಷ್ಣ, ಭಾಗವತದ ಆಚಾರ್ಯನಾದಂಥ, ಭಾಗವತದ ಪ್ರತಿಪಾದ್ಯ ಪುರುಷನಾದಂಥ ಆ ಭಗವಂತ, ಮತ್ತು ಅದರ ಕರ್ತೃವಾದಂಥ ಅಂಬೃಣಿ ಸಮೇತನಾದಂಥ ವೇದವ್ಯಾಸ ದೇವರು ಕೂಡ ಅಂಥ ಒಂದು ಆಚಾರ ವಿಚಾರಗಳ ಶುದ್ಧತೆಯನ್ನು ನಾವು ಉಳಿಸ್ಕೊಳ್ಳಿಕ್ಕೆ ನಮಗವರು ಅನುಗ್ರಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರಿವ ಯಂ ಪ್ರವ್ರಜಂತ ಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವೋ ವಿನೇದು ತಂ ಸರ್ವಭೂತ ಹೃದಯ ಮುನಿಮಾನತೋಸ್ಮಿ. ಶುಕಾಚಾರ್ಯ ಈ ಕ್ಷೇತ್ರದಲ್ಲಿ ಪ್ರವಚನವನ್ನು ಸಮಾಪ್ತ ಮಾಡುವುದಕ್ಕಿಂತ ಮುಂಚೆ
ಶುಕಾಚಾರ್ಯನ ಕುರಿತಾಗಿ ಇರುವಂತಹ 2 ಶ್ಲೋಕಗಳು. ಮೊದಲು ಆತನನ್ನು ರುದ್ರದ ರೂಪದಲ್ಲಿ ನಾವು ಆರಂಭದಲ್ಲಿ ಸ್ತೋತ್ರ ಮಾಡಿದ್ದೇವೆ. ಬ್ರಹ್ಮರಾತ ಎಂಬ ಶಬ್ದದಿಂದ ಆತನನ್ನು ಭಾಗವತ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಎಂ ಪ್ರವ್ರಜಂತಂ, ವೇದವ್ಯಾಸರ ಆಶ್ರಮವನ್ನು ಕೂಡ ಬಿಟ್ಟು ಹೊರಟು ಬಿಟ್ಟ. ಅನುಪೇತಂ, ದೇಹದ ಮೇಲೆ ಅಭಿಮಾನ ಇರಲಿಲ್ಲ. ಅಪೇತ ಕೃತ್ಯಂ, ಜಗತ್ತಿನಲ್ಲಿ ಅವನು ಮಾಡಬೇಕಾದ ಯಾವ ಕೆಲಸವೂ ಇರಲಿಲ್ಲ. ದ್ವೈಪಾಯನೋ ವಿರಹ ಕಾತರ ಆಜುಹಾವ, ಮಗ ಹೋಗ್ತಾನೆ ಅಂತಾದಾಗ ದ್ವೈಪಾಯನರಿಗೆ ಆ ಮಗನ ವಿರಹವನ್ನು ತಡೀಲಿಕ್ಕಾಗಲಿಲ್ಲ. ಆಜುಹಾವ, ಅವನು ಕರೆದ್ರು, ಪುತ್ರ ಅಂತ ಕರೆದ್ರು ಜೋರಾಗಿ, ತನ್ಮಯರಾಗಿ ಕರೆದ್ರು. ಪುತ್ರೇತಿ ತನ್ಮಯತೆಯ ತರವೋ ವಿನೇದು. ಇವರು ವೇದವ್ಯಾಸರು ಹಾಕಿ ಕರೆದಾಗ ಸುತ್ತಲಿದ್ದಂಥ ವೃಕ್ಷಗಳು ಕೂಡ ಮಾರ್ದನಿ ಕೊಟ್ಟವು. ಅವನು ಸರ್ವಭೂತ ಹೃದಯ. ಮಹಾಭಾರತದಲ್ಲಿಯೂ ಕೂಡ ಈ ಕಥಾ ಬಂದಿದೆ. ಅಲ್ಲಿ ಭೋಹ ಅಂತ ಒಂದು ಶಬ್ದ ಮಾಡಿದವು ಅಂತ ಮಹಾಭಾರತದಲ್ಲಿ ಬಂದಿದೆ. ಅದನ್ನ ಹಿಂದೆ ಆರಂಭದಲ್ಲಿ ಹೇಳಿದ್ದೆ. ಮಹಾಭಾರತದ ಕೊಟೇಶನ್ ಈಗ ನೆನಪಿಲ್ಲ ಅಷ್ಟೇ. ಸರ್ವಭೂತ ಹೃದಯ ಈ ಶುಕಾಚಾರ್ಯ, ಎಲ್ಲರ ಮನೋಸ್ಥಿನ ಅಭಿಮಾನಿ. ಆದ್ರಿಂದ ಆ ವೃಕ್ಷಗಳಲ್ಲಿಯೂ ಕೂಡ ಅವನೇ ಇದ್ದ. ವೇದವ್ಯಾಸರು ಅವನನ್ನು ಕರೆದಾಗ ಆ ವೃಕ್ಷಗಳ ಹೃದಯದಲ್ಲಿಯೂ ಕೂಡ ಇದ್ದು ಅವನೇ ಅದಕ್ಕೆ ಪ್ರತ್ಯುತ್ತರ ಕೊಟ್ಟ ಅಂತ ಹೀಗೆ ಮಹಾಭಾರತದಲ್ಲಿ ಇದ್ದದ್ದು ಅಸ್ಪಷ್ಟವಾಗಿ ನೆನಪು ಬರ್ತಾ ಇದೆ. ಸರ್ವಭೂತ ಹೃದಯ, ಎಲ್ಲರ ಹೃದಯ ನಿವಾಸಿ ಆದವನು, ಮನೋಭಿಮಾನಿ ಆದವನು. ಶಿವ ಅಂದರೆ ಶರೀರದ ಅಭಿಮಾನಿ, ಶರೀರ ಪುರುಷ ಅಂತವನ್ನ ಐತರೇಯ ಉಪನಿಷತ್ತು ಹೇಳ್ತದೆ. ಮತ್ತೆ ಬೃಹದಾರಣ್ಯಕ ಉಪನಿಷತ್ತು ಹೇಳುವಂತೆ ಶಿವ ರುದ್ರಸ್ತು ಮನನಾಖ್ಯಂತೆ ಅಂತ. ಮನಸ್ಸಿನ ಕೆಲಸಗಳು ಮನನ, ಧ್ಯಾನ ಮತ್ತು ಶ್ರವಣ, ಇವೆಲ್ಲ ಅದ್ರ ಕೆಲಸಗಳು. ವ್ಯಾಖ್ಯಾನ ಮಾಡಿಸುವ ಕೆಲಸ ಶೇಷಂದು, ಧ್ಯಾನ ಮಾಡಿಸುವ ಕೆಲಸ ಗರುಡಂದು, ಮನನ ಮಾಡಿಸುವ ಕೆಲಸ ಶಿವಂದು. ಆ ಶಿವನ ಅವತಾರಭೂತರಾದವರು ಈ ಶುಕಾಚಾರ್ಯ. ಹೀಗೆ ಸ್ಥೂಲ ಮನಸ್ಸಿನ, ಸೂಕ್ಷ್ಮ ಮನಸ್ಸಿನ ದೇವತೆ, ಹಾಗೆ ಶರೀರದ ದೇವತೆ, ನಮ್ಮ ದಾಂಪತ್ಯದ ದೇವತೆ ಶಿವ ಅಂದರೆ. ಅದನ್ನೆಲ್ಲವನ್ನು ಕೂಡ ನೆನಪು ಮಾಡ್ಕೊಳ್ಬೇಕು. ಅಂಥ ಸರ್ವಭೂತ ಹೃದಯನಾದಂಥ ಆ ಶುಕಾಚಾರ್ಯನ ನೆನಪು ಮಾಡ್ಕೊಳ್ತೀನಿ ಅಂತ ಮೊದಲನೇ ಶ್ಲೋಕದ ಅರ್ಥ. ಮುಂದೆ ಎಸ್ ಸ್ವಾನುಭಾವಂ ಅಖಿಲಶ್ರುತಿ ಸಾರಂ, ಅಖಿಲಶ್ರುತಿ ಸಾರಂ, ಎಲ್ಲ ಶಾಸ್ತ್ರಗಳ ಸಾರಭೂತನಾದವನು ಈ ಭಗವಂತ. ಸ್ವಾನುಭಾವ, ಅವನು ಜ್ಞಾನ ಸ್ವರೂಪನಾದವನು. ಅಧ್ಯಾತ್ಮ ದೀಪಂ, ಅವನು ಜ್ಞಾನ ರೂಪನಾದವನು. ಅಂಥ ಭಗವಂತನನ್ನ ಈ ಜಗತ್ತಿಗೆ ಶುಕಾಚಾರ್ಯ ಉಪದೇಶ ಮಾಡಿದ. ಅಧ್ಯಾತ್ಮ ದೀಪಂ ಅತಿತೀರ್ಷತಾಂ ತಮೋಂಧಂ, ಸಂಸಾರದ ಕಗ್ಗತ್ತಲಿನಲ್ಲಿ ಯಾರು ಮುಳುಗಿ ಹೋಗಿದ್ದಾರೆ, ಮುಳುಗಿ ಹೋಗಿದ್ದೀವಿ ಅಂತ ಅರಿತುಕೊಂಡು ಎಚ್ಚೆತ್ತುಕೊಂಡು ಆ ಕಗ್ಗತ್ತಲನ್ನು ಮೀರಿ ಹೊರಗೆ ಬರಬೇಕು ಅಂತ ಯಾರು ಪ್ರಯತ್ನ ಪಡ್ತಿದ್ದಾರೆ ಅವರಿಗಾಗಿ ಸಂಸಾರಿಣಾಂ ಕರುಣೆಯ ಪುರಾಣ ಗುಹ್ಯಂ, ಅಂಥ ಸಂಸಾರಿಗಳ ಮೇಲೆ ಕರುಣೆ ಇಟ್ಟು ಶುಕಾಚಾರ್ಯ ಪುರಾಣ ಗುಹ್ಯವಾದಂತಹ, ಶಾಸ್ತ್ರಗಳಲ್ಲಿ ಗುಹ್ಯವಾದಂತಹ ಈ ಅಧ್ಯಾತ್ಮ ದೀಪವನ್ನ ಉಪದೇಶ ಮಾಡಿದ. ಪುರಾಣ ತಂ ವ್ಯಾಸಸೂನು ಉಪಯಾಮಿ ಗುರುಂ ಮುನೀನಾಂ, ಎಲ್ಲಾ ಗುರುಗಳಿಗೂ ಎಲ್ಲಾ ಮುನಿಗಳಿಗೂ ಗುರುವಾದಂಥ ಆ ವ್ಯಾಸ ಪುತ್ರನಾದ ಶುಕಾಚಾರ್ಯನಿಗೆ ನಮಸ್ಕಾರ ಮಾಡ್ತೀನಿ ಅಂತ ಅಲ್ಲೇ 1ನೇ ಸ್ಕಂದದಲ್ಲಿ ಬಂದಿರುವಂಥ ಮತ್ತೊಂದು ಶ್ಲೋಕ. ಹೀಗೆ ಸ್ವಯಂ ವೇದವ್ಯಾಸರೇ ತನ್ನ ಮಗ ಶುಕಾಚಾರ್ಯ ಯಾವ ಎತ್ತರಕ್ಕೆ ಏರಿದ್ದ ಅನ್ನೋದನ್ನ ತಾವೇ ಕರ್ತೃವಾಗಿ ಆ ಭಾಗವತ ಗ್ರಂಥದಲ್ಲಿ ತೋರಿಸಿದ್ದಾರೆ. ಅದನ್ನು ಇವತ್ತು ನೋಡಿದ್ದೀವಿ. ಈ ಭಾಗ ಇಲ್ಲಿಗೆ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.